ಸ್ನೇಹಿತರೆ ನಮಸ್ಕಾರ. ಗುರುಲಕ್ಷ್ಮಿಯ 10ನೇ ಕಂತಿನ ಹಣದ ಬಗ್ಗೆ ಈ 3 ಅಪ್ಡೇಟ್ಗಳು ನೀವು ಕೇಳಲೇಬೇಕು. ಏಕೆಂದರೆ ಗುರುಲಕ್ಷ್ಮಿಯ 10ನೇ ಕಂತಿನ ಹಣದಲ್ಲಿ ಈಗಾಗಲೇ ಬಂದ 3 ಅಪ್ಡೇಟ್ಗಳು ನಿಮ್ಮ ಜೀವನವನ್ನೇ ಬದಲಿಸುತ್ತವೆ. ಏಕೆಂದರೆ ಈ ಅಪ್ಡೇಟ್ಗಳು ನಿಮಗೆ ಅತಿ ಮುಖ್ಯವಾಗಿವೆ. ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಗುರುಲಕ್ಷ್ಮಿ 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ವೇಳೆಯಲ್ಲಿ ಈ 3 ಅಪ್ಡೇಟ್ಗಳು ನಿಮ್ಮ ಖಾತೆಗೆ ಹಣವನ್ನು ಬರಬೇಕಾದ್ರೆ ಕಂಪಲ್ಸರಿ ಅನ್ವಯವಾಗುತ್ತವೆ. ಅವು ಯಾವ ಅಪ್ಡೇಟ್ಗಳು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ ನೋಡಿ, ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಅರ್ಧದಲ್ಲಿ ಮತ್ತು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮಾಹಿತಿಯನ್ನು ಅರ್ಥವಾಗುವುದಿಲ್ಲ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಗುರುಲಕ್ಷ್ಮಿಯ 10ನೇ ಕಂತಿನ ಹಣದಲ್ಲಿ ಬಹಳಷ್ಟು ಗೊಂದಲಗಳಿದ್ದು, ಅಂದ್ರೆ ಗೊಂದಲಗಳಲ್ಲಿ ಹೇಳುವುದಾದರೆ ನಿಮಗೆ ಈಗಾಗಲೇ ಲೋಕಸಭಾ ಚುನಾವಣೆ ಇರುವುದರಿಂದ ನಿಮ್ಮ ಖಾತೆಗಳಿಗೆ 9ನೇ ಕಂತಿನ ಹಣವನ್ನು ರಿಲೀಸ್ ಆಗಿದೆ. ಆದರೆ ಇನ್ನು ಕರ್ನಾಟಕದಲ್ಲಿ ಬರುವಂತಹ 31 ಜಿಲ್ಲೆಗಳಿಗೆ 31ನೇ ಗುರುಲಕ್ಷ್ಮಿ 9ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ 2,000 ರೂಪಾಯಿ ಹಣವನ್ನು ಒಬ್ಬೊಬ್ಬರಿಗೆ ಬಂದಿಲ್ಲ, ಒಬ್ಬೊಬ್ಬರಿಗೆ ಬಂದಿದೆ. ಅಂದ್ರೆ 70% ಮಾತ್ರ ಮಹಿಳೆಯರಿಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಂದಿದೆ. ಇನ್ನು 30% ಮಹಿಳೆಯರಿಗೆ 9ನೇ ಕಂತಿನ ಹಣ 2,000 ರೂಪಾಯಿ ಅವರ ಖಾತೆಗೆ ಹಣ ಬಂದಿಲ್ಲ. ಇದು ಅವರ ಖಾತೆಗೆ ಯಾವಾಗ ಬಂದು ಕಂಪ್ಲೀಟ್ ಆಗಿ ಹಣವನ್ನು ಬರುತ್ತದೆ ಅಂತ ಹೇಳುವುದಾದರೆ ನೋಡಿ, ಈಗಾಗಲೇ ಮಾರ್ಚ್ ತಿಂಗಳು ಮುಗಿತು, ಏಪ್ರಿಲ್ ತಿಂಗಳು ಕೂಡ ಮುಗಿತು, ಮೇ ತಿಂಗಳು ಇವತ್ತು 1 ತಾರೀಕು ಇರುವುದರಿಂದ ನಿಮ್ಮ ಖಾತೆಗೆ 5ನೇ ತಾರೀಕಿನ ಒಳಗಡೆ, ಅಂದ್ರೆ ಮೇ 5ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ 9ನೇ ಕಂತಿನ ಹಣವನ್ನು ಗುರುಲಕ್ಷ್ಮಿ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮೇ 5ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರುತ್ತದೆ ಅಂತ. ಮತ್ತು 10ನೇ ಕಂತಿನ ಹಣವನ್ನು 10ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ನೋಡಿ, ನಿಮಗಾಗಿ ಮೇ 7ನೇ ತಾರೀಕಿಗೆ ಇರುವ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಗುರುಲಕ್ಷ್ಮಿ ಹಣವನ್ನು 7ನೇ ತಾರೀಕಿನ ತನಕ ನಿಮ್ಮ ಖಾತೆಗಳಿಗೆ 1 ರೂಪಾಯಿ ಕೂಡ ಬರುವುದಿಲ್ಲ. ಏಕೆಂದರೆ ಚುನಾವಣೆ ಗದ್ದಲದಲ್ಲಿ ನಿಮ್ಮ ಖಾತೆಗೆ ಕರ್ನಾಟಕದಲ್ಲಿ ಬರುವಂತಹ 31 ಜಿಲ್ಲೆಗಳಲ್ಲಿ ಇರುವಂತಹ ಚುನಾವಣಾ, ಆವಾಗ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ 10ನೇ ಕಂತಿನ ಹಣವನ್ನು ಬರುವುದಿಲ್ಲ. ಮತ್ತು ನಿಮಗೆ ಹೇಳಿರುವ ಹಾಗೆ ಈಗಾಗಲೇ ಗುರುಲಕ್ಷ್ಮಿ 10ನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ಮೇ 10ನೇ ತಾರೀಕಿನ ನಂತರ, ಅಂದ್ರೆ ಮೇ 10ನೇ ತಾರೀಕು ಮತ್ತು 11, 12 ಹೀಗೆ ಮುಂದೆ 20ನೇ ತಾರೀಕಿನ ಮೇ 20ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿಯ 10ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನೋಡಿ, ಈಗಾಗಲೇ 9ನೇ ಕಂತಿನ ಹಣ ಬರಲಾದವರು ಅವರಿಗೂ ಕೂಡ ನಿಮಗೆ ಮೇ 5ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬರುತ್ತೆ. ಇಲ್ಲವಾದರೆ ಮೇ 20ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ 9ನೇ ಕಂತಿನ ಹಣ 2,000 ಮತ್ತು 10ನೇ ಕಂತಿನ ಹಣ 2,000 ಟೋಟಲ್ ಆಗಿ 4,000 ರೂಪಾಯಿ ಬಂದ್ರು ಬರಬಹುದು. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಪ್ಡೇಟ್ಗಳು ಯಾವುವು ಅಂತ ಹೇಳುವುದಾದರೆ ನೋಡಿ, ನಿಮಗೆ ಪೆಂಡಿಂಗ್ ಹಣ ಉಳಿದಿದ್ದರೆ ನೀವು ಈ ಒಂದು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಪೆಂಡಿಂಗ್ ಹಣ ಜಮಾವಣೆ ಆಗುತ್ತದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನು ಆ ಚಿಕ್ಕ ಕೆಲಸ ಅಂತ ಹೇಳುವುದಾದ್ರೆ ನೋಡಿ, ನೀವು ಈ KYC ಮಾಡಿಸಬೇಕು, ಅಂದ್ರೆ NPCI ಮ್ಯಾಪಿಂಗ್. ಈ ಕೆಲಸವನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನ ತೆಗೆದುಕೊಂಡು ಹೋಗಿ ಈ KYC ಕಂಪಲ್ಸರಿ ಮಾಡಿಸಿ, ನಿಮಗೆ ಪೆಂಡಿಂಗ್ ಹಣ ಜಮಾವಣೆ ಆಗುತ್ತದೆ. ಇಲ್ಲವಾದರೆ ಪೆಂಡಿಂಗ್ ಹಣನೂ ಬರಲ್ಲ ಮತ್ತು ಗುರುಲಕ್ಷ್ಮಿ 10ನೇ ಕಂತಿನ ಹಣನೂ ಬರಲ್ಲ, 9ನೇ ಕಂತಿನ ಹಣನೂ ಬರಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಯಾಕಂದ್ರೆ ನಾವು ಒಂದು ವಿಡಿಯೋ ಮಾಡಲು ಬಹಳಷ್ಟು ಶ್ರಮ ಪಟ್ಟಿರುತ್ತೇವೆ. ಅದಕ್ಕೆ ನಿಮ್ಮ ಒಂದು ಲೈಕ್ ನಮ್ಮ ವಿಡಿಯೋಗೆ ಮತ್ತು ನಮ್ಮ ಚಾನೆಲ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತದೆ. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ, ಅಂದರೆ ಗುರುಲಕ್ಷ್ಮಿ, ಅನ್ನಭಾಗ್ಯ, ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಈ ತರ ಕರ್ನಾಟಕದ ಎಲ್ಲಾ ಸೌಲಭ್ಯಗಳ ಅಪ್ಡೇಟ್ಗಳು ನಿಮಗೆ ಬೇಕಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆ ಬರೋಣ. ನಮಸ್ಕಾರ.